तृतीयस्तु भगवत्कार्य साधका परम ಶ್ರೇಷ್ಠವಾದ ಪರಮ ಪವಿತ್ರವಾದ ಕುಲುಗೂಡಿನ ಬಲಭೀಮನ ಸನ್ನಿಧಾನದಲ್ಲಿ ಶ್ರಾವಣ ಮಾಸದ ಪಂಚಮಿಯ ನಾಗರ ದೇವತೆಯ ಸಂಭ್ರಮದ ಸಡಗರದ ಎಲ್ಲ ಹೆಣ್ಣು ಮಕ್ಕಳು ಎಲ್ಲ ಪುರುಷರು ನಾಗರ ದೇವತೆಗೆ ಹಾಲನ್ನ ಎರೆದು ಆ ಬಲಭೀಮನಿಗೆ ಪ್ರಾರ್ಥನೆಯನ್ನು ಮಾಡೋಣ. ಇಡೀ ಜಗತ್ತಿಗೆ ವಿಶ್ವಕ್ಕೆ ಆ ನಮ್ಮ ಕುರುಗೂಡ ಬಲಭೀಮ ಶಾಂತಿಯನ್ನ, ನೆಮ್ಮದಿಯನ್ನ, ಆಯುಷ್ಯನ್ನ, ಆರೋಗ್ಯವನ್ನ, ವಿಶೇಷವಾಗಿ ಮಕ್ಕಳಿಗೆ ವಿದ್ಯಾಭಾಗ್ಯವನ್ನ ಒಂದು ದಯ ಮಾಡಲಿ ಎಂಬುದಾಗಿ ನಾವು ಕುರುಗೂಡ ಬಲಭೀಮನ ಹತ್ತಿರ ನಾವು ಏನಾದರೂ ಬೇಡಿಕೊಂಡ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಪ್ರಾರ್ಥನೆ ಮಾಡಬೇಕಷ್ಟೇ. ಕೊಡೋ ಅವ, ನಾವು ಸ್ವೀಕಾರ ಮಾಡೋರು ನಾವು. ಅದಕ್ಕಾಗಿ ಆ ಕುರುಗೂಡ ಬಲಭೀಮನ ಸನ್ನಿಧಾನದಲ್ಲಿ ನಾವು ಏನು ಕೇಳಬೇಕು? ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ಆರೋಗ್ಯ. ಹಿಂಗ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ಆರೋಗ್ಯ, ನಮಗ ರಕ್ಷಣೆ, ತಂದೆ ತಾಯಿಗಳ ರಕ್ಷಣೆ, ಮಕ್ಕಳ ರಕ್ಷಣೆ, ಹಿಂದ ಮುಂದ ಎಲ್ಲ ಕಡೆ ಇದ್ದು ಆ ಬಲಭೀಮ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಶ್ರಾವಣ ಮಾಸದಲ್ಲಿ ನಾಗ ದೇವತೆಗಳು ಕೂಡ ನಾಗಾಂತರ್ಗತ ಅನಂತ ಪದ್ಮನಾಭ ನಮ್ಮ ಇಡೀ ನಮ್ಮ ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ, ದೇಶಕ್ಕೆ ಆ ನಾಗ ದೇವತೆಗಳು ಅನಂತ ಪದ್ಮನಾಭ ಎಲ್ಲ ವಿಧವಾದಂತಹ ಸರ್ಪದೋಷಗಳ ನಿವಾರಣೆಯಾಗಲಿ, ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ. ಶ್ರಾವಣ ಮಾಸದ ಎಲ್ಲ ಹಬ್ಬ ಹರಿದಿನಗಳು, ಒಂದು ಕಡೆ ನಾಗರ ಹಬ್ಬ, ಇನ್ನೊಂದು ಕಡೆ ವರಮಹಾಲಕ್ಷ್ಮಿ, ಮತ್ತೆ ರಾಘವೇಂದ್ರ ಸ್ವಾಮಿಯವರ ಆರಾಧನೆ, ಮತ್ತೆ ಕೃಷ್ಣ ಜಯಂತಿ, ಕೃಷ್ಣಾಷ್ಟಮಿ, ಹೀಗೆ ಹಲವಾರು ಹಬ್ಬಗಳ ಸರಮಾಲಿಯೇ ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ದೇವರ ಕಥೆಯನ್ನು ಕೇಳಬೇಕು, ಹನುಮಪ್ಪನ ದರ್ಶನ, ದೇವರ ದರ್ಶನವನ್ನು ಮಾಡಿಕೊಂಡ್ರೆ ನಮ್ಮೆಲ್ಲ ಕಷ್ಟಗಳು ಪರಿಹಾರವಾಗಿ ಸುಖ, ಶಾಂತಿಯನ್ನ, ಆರೋಗ್ಯವನ್ನ ನಮ್ಮ ಕುರುಗೂಡ ಬಲಭೀಮ ದಯಪಾಲಿಸ್ತಾ ಇದ್ದಾನೆ.